ಒಮ್ಮೆ ದೂರದ ದೊಡ್ಡ ಕಾಡಿನಲ್ಲಿ ಹುಲಿ ಅರಣ್ಯರಾಜ ತನ್ನ ಚಿಕ್ಕ ಮರಿ ಹುಲಿಯೊಂದಿಗೆ ವಾಸಿಸುತ್ತಿತ್ತು. ಮರಿ ಹುಲಿಗೆ ಆಟ ಇಷ್ಟ, ಆದ್ರೆ ತಿನ್ನಲು ಸದಾ ರುಚಿಯಾದ ಆಹಾರ ಬೇಕು. ಒಂದು ದಿನ ಬೆಳಗ್ಗೆ ಮರಿ ಹುಲಿ ಹಸಿವಿನಿಂದ ಕೂಗಿತು. ಅಮ್ಮ, ನನಗೆ ತುಂಬಾ ಹಸಿವು ಎಂದು ಮರಿ ಹೇಳಿದ್ರು. ಹುಲಿ ತಕ್ಷಣ ತನ್ನ ಮಗುವಿಗೆ ಊಟ ಕೊಡಬೇಕು ಎಂದುಕೊಂಡು ಕಾಡಿನೊಳಗೆ ಹೊರಟಿತು. ಕಾಡು ತುಂಬಾ ಶಾಂತವಾಗಿತ್ತು. ಹಕ್ಕಿಗಳ ಹಾಡು, ಗಾಳಿ ಬೀಸುವ ಶಬ್ದ, ಮರಗಳ ನೆರಳು ಎಲ್ಲವೂ ಸುಂದರವಾಗಿತ್ತು. ಆಗ ದೂರದಲ್ಲಿ ಒಂದು ಜಿಂಕೆ ಮರದ ಎಲೆಗಳು ತಿನ್ನುತ್ತಾ ನಿಂತಿತ್ತು. ಹುಲಿ ಜಿಂಕೆಯನ್ನು ನೋಡಿದಾಗ ಜಿಂಕೆಗೆ ಹಾನಿಯಾಗಬಾರದು ಎಂಬ ಭಾವನೆ ಅದರ ಮನಸ್ಸಿಗೆ ಬಂತು. ಕಾಡಿನ ಎಲ್ಲಾ ಪ್ರಾಣಿಗಳು ಅರಣ್ಯ ಸಮತೋಲನದಲ್ಲಿ ಬದುಕಬೇಕು ಎಂಬ ಅರಿವು ಹುಲಿಗಿತ್ತು. ಹುಲಿ ನಿಧಾನವಾಗಿ ಜಿಂಕೆಯ ಬಳಿ ಹೋಗಿ ಹೇರಿತು, ನಿನ್ನನ್ನ ಹಾನಿ ಮಾಡಲು ನಾನು ಬಂದಿಲ್ಲ. ನನ್ನ ಮರಿಯ ಹಸಿವಿನಿಂದ ಬಳಲುತ್ತಿದೆ. ನೀನು ಈ ಎಲೆಗಳಿರುವ ಕಡೆ ಇನ್ನಷ್ಟು ಸ್ನೇಹಿತರನ್ನು ಕರೆದುಕೊಂಡು ಬರುತ್ತೀಯಾ? ನಾನು ಅವರಿಗೆ ಹಾನಿ ಮಾಡಲ್ಲ, ಆದರೆ ನನ್ನ ಮರಿಗಾಗಿ ಬೇರೆ ಆಹಾರ ಹುಡುಕಲು ನನಗೆ ಕಾಡಿನ ಹಿರಿಯರಿಂದ ಸಹಾಯ ಬೇಕು. ಜಿಂಕೆ ಅಚ್ಚರಿಯಿಂದ ಕೇಳಿತು, ನೀನು ನಮ್ಮನ್ನು ಕಾಪಾಡುತ್ತೀಯಾ? ಹುಲಿ ನಕಲು ನಗಿತು, ಕಾಡು ನಮ್ಮ ಎಲ್ಲರ ಮನೆ, ನಾವು ಒಬ್ಬರನ್ನೊಬ್ಬರು ರಕ್ಷಿಸಬೇಕು. ಆಗ ಜಿಂಕೆ ಕಾಡಿನ ಹಿರಿಯ ಆನೆ ಕರಡಿ ಮಂಗನ ಬಳಿ ಹೋಗಿ ಮಾತು ಹೇಳಿತು. ಎಲ್ಲರೂ ಸೇರಿ ಮರಿ ಹುಲಿಗೆ ತಿನ್ನಲು ಸೂಕ್ತವಾದ ಕಾಡಿನ ಹಣ್ಣು, ಬೇರು ಮತ್ತು ಕಂದಗಳು ಹುಡುಕಿಕೊಟ್ಟರು. ಮರಿ ಹುಲಿ ಸಂತೋಷದಿಂದ ಹೊಟ್ಟೆ ತುಂಬಿಸಿ ತಿಂದಿತು. ಮರಿ ಹುಲಿ ಹೇಳಿತು, ಅಮ್ಮ, ಇವರೆಲ್ಲ ನಮ್ಮ ಸ್ನೇಹಿತರು. ಹುಲಿ ತಲೆಯಾಡಿ ಹೇಳಿತು, ಹೌದು ಮಗು, ಕಾಡಿನಲ್ಲಿ ಸಹಕಾರವೇ ದೊಡ್ಡ ಬಲ. ಹೀಗೆ ಕಾಡಿನ ಪ್ರಾಣಿಗಳು ಪರಸ್ಪರ ಸಹಾಯ ಮಾಡಿಕೊಂಡು ಶಾಂತಿಯಾಗಿ ಬದುಕಿದರು.